ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಕೊಟ್ಟಿರುವಂತಹ ಸಂಖ್ಯೆಯನ್ನ ಸ್ಥಾನ ಬೆಲೆಯನ್ನ ಕಂಡು ಹಿಡಿಯಬೇಕು. ನಮಗೆ ಒಂದು ಸಂಖ್ಯೆ ಕೊಟ್ಟಿದ್ದಾರೆ 4356. ಅದರಲ್ಲಿ ಮೂರರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. 4356ರಲ್ಲಿ ಮೂರರ ಸ್ಥಾನ ಬೆಲೆ ಎಷ್ಟು? ಆ ಸಂಖ್ಯೆಯನ್ನ ನಾನು ಮತ್ತೊಮ್ಮೆ ಬರ್ಕೊಳ್ತೀನಿ. 4356 ಕೊಟ್ಟಿರುವ ಸಂಖ್ಯೆಯನ್ನ ಮತ್ತೊಮ್ಮೆ ಬರ್ಕೊಳ್ತೀನಿ. ಈಗ ನಾವು ಯಾವ ತರ ಸಂಖ್ಯೆಯನ್ನ ಉಚ್ಚಾರ ಮಾಡ್ತೀವಿ ಅದೇ ತರ ಬರ್ಕೊಳ್ಳೋಣ. 4000 ಪ್ಲಸ್ 300, ನೆಕ್ಸ್ಟ್ ಯಾವ್ದಿದೆ ಪ್ಲಸ್ 50 ಪ್ಲಸ್ 6. ಈ ಸಂಖ್ಯೆಗಳನ್ನು ನೀವು ಕೂಡಿಸಿದ್ರೆ ನಿಮ್ಗೆ ಅದೇ ಮೊತ್ತ ಬರುತ್ತೆ, 4356. ನಾವು ಯಾವ ತರ ಉಚ್ಚಾರ ಮಾಡ್ತೀವಿ ಅದೇ ತರ ಸಂಖ್ಯೆಗಳನ್ನ ಬರ್ದ್ಕೊಳ್ತಾ ಇದ್ದೀನಿ. ಸರಿ, ಇವಾಗ ಇದನ್ನೇ ಒಂದು ರೀತಿಯಲ್ಲಿ ಬರೀತೀನಿ. 4000, 4 ಅದೇ ತರ ಬರ್ದಿದೆ. 1000ವನ್ನ ಥೌಸಂಡ್ಸ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಥೌಸಂಡ್ಸ್ ಅಂತ ಹೇಳ್ತೀವಿ. 3 ಅದೇ ತರ ಬರ್ಕೊಂಡ್ಬಿಟ್ಟು ಹಂಡ್ರೆಡ್ಸ್ ಅಂದ್ರೆ 100ರ ಸ್ಥಾನಕ್ಕೆ 100 ಅಂತ ಹೇಳ್ತೀವಿ. 50ರಲ್ಲಿ ಎಷ್ಟು ಹತ್ತುಗಳಿವೆ? 5 ಹತ್ತುಗಳಿವೆ. ಅದಕ್ಕೆ 5 ಹತ್ತುಗಳು ಅಂದ್ರೆ 5 ಟೆನ್ಸ್. ಕೊನೆಯದಾಗಿ 6ರಲ್ಲಿ 1 6ಗಳಿವೆ. ಇಷ್ಟು ತಿಳ್ಕೊಳ್ಳಿ. 6 ಒಂದು ಬಿಡಿ ಸ್ಥಾನದ ಸಂಖ್ಯೆ. ಗೊತ್ತಾಯ್ತಾ? ಇದನ್ನ ನಿಮ್ಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಹೇಳ್ಬೇಕಂದ್ರೆ ಯಾವ ತರ ಸ್ಥಾನ ಬೆಲೆಗಳು ಇರುತ್ತೆ. ಇದು 1000ದ ಸ್ಥಾನ, 4000. ಅದನ್ನ ಬರ್ದಿದ್ದೀನಲ್ಲ ಮೇಲ್ಗಡೆ ಚಿಕ್ಕದಾಗಿ, ಅದು 1000ದ ಸ್ಥಾನ. ಇದು 3 100ರ ಸ್ಥಾನ. 5 ಏನಿದೆಯಲ್ಲ ಅದು 10ರ ಸ್ಥಾನ. 6 ಏನಿದೆಯಲ್ಲ ಅದು 1ರ ಸ್ಥಾನ ಅಂದ್ರೆ ಬಿಡಿ ಸ್ಥಾನ. 1ರ ಸ್ಥಾನ ಅಂದ್ರೆ ಬಿಡಿ ಸ್ಥಾನ, ಕೊನೆಯ ಸಂಖ್ಯೆ. ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000ರ ಸ್ಥಾನ, 10,000, ಲಕ್ಷ. ಇದೇ ತರ ಇವಾಗ ನಮ್ಗೆ 4 ಸಂಖ್ಯೆಗಳಿವೆ. ಅದಕ್ಕೆ ನಾನು 3ರ ಒಂದು ಸ್ಥಾನ ಬೆಲೆ ಕೇಳಿದ್ದಾರೆ ನಮ್ಗೆ ಪ್ರಶ್ನೆಯಲ್ಲಿ. ಅದಕ್ಕೆ 3ರ ಸ್ಥಾನ ಬೆಲೆ ಎಷ್ಟು ಹೇಳಿ ನೋಡೋಣ. 3ರ ಸ್ಥಾನ ಬೆಲೆ 100. ಒಂದು ನೀಲಿ ಬಣ್ಣದಲ್ಲಿ ಬರೆದಿದ್ದೀನಲ್ಲ ಅದು 3 100ರ ಸ್ಥಾನದಲ್ಲಿದೆ. 6 ಕೇಳಿದ್ರಂದ್ರೆ 6 ಬಿಡಿ ಸ್ಥಾನದಲ್ಲಿದೆ ಅಂತ ಉತ್ತರ ಹೇಳ್ತಿದ್ವಿ.